ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸಿನಿಬಸ್ ಕನ್ನಡ ಅಂಡ್ ನಾನು ಸೌಜನ್ಯ ಅಶೋಕ್. ಸೊ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೊಸ ಸಿನಿಮಾಗಳು ಬರ್ತಾ ಇದೆ. ಸೊ ಅದ್ರ ಪ್ರಕಾರ ಒಂದು ಗ್ಯಾಂಗ್ಸ್ಟರ್ ಜೊತೆಗೆ ಒಂದು ಕಂಟೆಂಟ್ ಸಿನಿಮಾವನ್ನ ನಮ್ಮೆಲ್ಲರ ಮುಂದೆ ತರಲಿಕ್ಕೆ ರೆಡಿ ಆಗಿರುವಂತ ಒಂದು ಸಿನಿಮಾ ತಂಡ ಅಂತ ಹೇಳಿದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ಹಿರಣ್ಯ. ಸೊ ಈ ಹಿರಣ್ಯ ಚಿತ್ರತಂಡ ಇವತ್ತು ನಮ್ಮೊಂದಿಗಿದೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮೊದಲಾಗಿ ಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರವೀಣ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ವೆಲ್ಕಮ್ ಅಗೇನ್. ಸೊ ಹಾಗೆ ಈ ಚಿತ್ರದ ನಾಯಕರಾಗಿರುವಂತಹ ರಾಜು ವರ್ಧನ್ ಸರ್ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಎಸ್, ಹಾಗೆ ಹುಲಿ ಕಾರ್ತಿಕ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಸೊ ಹೇಗಿದ್ದೀರಾ ಮೂರು ಜನ? ಸೂಪರ್ ಆಗಿದೆ. ಸೊ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಈಗ ಈ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಂಗೆ ಮೊದಲನೇ ಕ್ವೆಶನ್ ಏನಪ್ಪಾ ಅಂದ್ರೆ, ನಮ್ಮ ಡೈರೆಕ್ಟರ್ ಸರ್ ಆಲ್ರೆಡಿ ಹೇಳಿದ್ದಾರೆ ಕತೆ ಯಾವ್ದ್ರ ಬಗ್ಗೆ ಅಂತ. ಈ ಒಂದು ಗ್ಯಾಂಗ್ಸ್ಟರ್ ಜೊತೆಗೆ ಮದರ್ ಸೆಂಟಿಮೆಂಟ್ ಇರುವಂತ ಒಂದು ಕತೆಗೆ ಹಿರಣ್ಯ ಅನ್ನೋ ಟೈಟಲ್ ಯಾಕೆ ಸರ್ ಅಂತ? ಕತೆಗೆ ತುಂಬಾ ಆಪ್ಟ್ ಅನ್ನಿಸ್ತು. ಹೀರೋ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ಓಕೆ, ಸೊ ಅದೇ ತರದ ಒಂದು ವೈಬ್ರೇಷನ್ ಇರುವಂತ ಒಂದು ಬೇಕು ನಮ್ಗೆ ಟೈಟಲ್ ಬೇಕು ಅಂದಾಗ ಓಕೆ, ಅವನೊಂದಷ್ಟು ಅವತಾರಗಳಿದೆ ಸಿನಿಮಾದಲ್ಲಿ, ಒಂದಷ್ಟು ವೈಲೆನ್ಸ್ ಇದೆ. ಓಕೆ, ಸೊ ಅದಕ್ಕೆ ಹಿರಣ್ಯ ಅನ್ನೋದು ಬೆಟರ್ ಅನ್ನಿಸ್ತು. ಓಕೆ, ಸೊ ಹಾಗಾದ್ರೆ ನಾವು ಆಂಟಿ ಹೀರೋ ಆಂಟಿ ಪ್ರೊಟಾಗನಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಲ್ಲಿ? ಕಂಪ್ಲೀಟ್ ಆಗಿ. ಸೊ ವೆರಿ ನೈಸ್. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ? ಬೇರೆ ಸಿನಿಮಾಗಳಲ್ಲಿ ಹೀರೋ ಅಂದ್ರೆ ನಿಮ್ಗೆ ಒಳ್ಳೇದೇ ಮಾಡ್ಬೇಕಲ್ಲ, ಹೌದು, ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ಕೆಟ್ಟವರಾದಾಗ ಏನ್ ಬೇಕಾದ್ರೂ ಮಾಡಬಹುದು. ಹೌದು. ಸೊ ಅದು ಆ ತರದ್ ಒಂದು ಪಾತ್ರ ಇದು. ವೆರಿ ನೈಸ್. ಓಕೆ, ಸೊ ಹುಲಿ ಕಾರ್ತಿಕ್ ಅವರು ಯಾವ ಪಾತ್ರ ರೋಲ್ ಮಾಡ್ತಾ ಏನ್ ಪ್ಲೇ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಅಂತ? ಸೊ ಇದರಲ್ಲಿ ನಾನೊಬ್ಬ ಕಾರ್ ಕಳ್ಳ ಆಗಿದ್ದು ಇವರ ಸ್ನೇಹಿತ ಆಗಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ಸೊ ಹುಲಿ ಕಾರ್ತಿಕ್ ಅವ್ರಿಗೆ ಹ್ಯೂಮರ್ ಅಥವಾ ವಿಲ್ಲನ್ ಎರಡು ಆಪ್ಷನ್ ಕೊಟ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ? ಡೆಫಿನೆಟ್ಲಿ. ಬಟ್ ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಮಜಾ ಭಾರತದಲ್ಲಿ ನಾವು ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಕಲೆಯನ್ನ ನೋಡಿ ಎಂಜಾಯ್ ಮಾಡಿರುವಂತವ್ರು. ಸೊ ತುಂಬಾ ಹ್ಯೂಮರ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ಒಂದು ಆಡಿಯನ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸೊ ಹ್ಯೂಮರ್ ಅಡಿಷನಲ್ ಆಗಿರೋದು ನಮ್ಮ ಹತ್ರ, ವಿಲನ್ ಅವಾಗ್ಲಿಂದ ಬಂದಿದೆ, ಬಾರ್ನ್. ಯಾ, ಓಕೆ ಸರ್. ಹಾಗೆ ಇವ್ರಿಬ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ದು ಅಂತ? ತುಂಬಾ ಚೆನ್ನಾಗಿತ್ತು ಮೇಡಮ್. ಸರ್ದು ನಾವ್ ಹೇಳಿದ್ವಲ್ಲ, ಜೈಂಟಿಕ್ ಮ್ಯಾಸಿವ್ನೆಸ್ ಅದೆಲ್ಲ ಪ್ರಾಪರ್ ಸೂಟ್ ಆಗಿತ್ತು. ಸೊ ಆ ಕ್ಯಾರೆಕ್ಟರ್ ಹಂಗೆ ಕ್ಯಾರಿ ಮಾಡೋದು, ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಭಯ ಆಗುತ್ತೆ ನಿಮ್ಗೆ. ಆ ಫೀಲ್, ಆ ಯೂಲ್ನೆಸ್ ಏನಿದೆ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡೋದು. ಸರ್ ಜೊತೆನೂ ಅಷ್ಟೇ ಫನ್. ನಾವು ಹೊಸಬಾಗಿರೋದ್ರಿಂದ ನಮ್ಗೆ ಸೆಟ್ ಅಲ್ಲಿ ತುಂಬಾ ಪ್ರೆಷರ್ ಇತ್ತು. ಫಸ್ಟ್ ಒಂದ್ 2-3 ಸಿನಿಮಾ ಮಾಡಿದ್ರೆ ನಮ್ಗೆ ಆ ಒಂದು ಈಸಿನೆಸ್ ಗೊತ್ತಾಗುತ್ತೆ. ಸೊ ಫನ್ ಮೂಮೆಂಟ್ ಎಲ್ಲ ಅವ್ರ ಇದ್ದಾಗ ನಡೀತು ನಮ್ಗೆ. ಇವರಿಬ್ರು ಇದ್ದರೆ ಮಾತ್ರ ಫನ್ ಸಿನಿಮಾದ ಥಿಯೇಟರ್ ಮಾತ್ರ. ನಾವು ಶಾರ್ಟ್ಸ್ ನೆಕ್ಸ್ಟ್ ಏನೇನು, ನೆಕ್ಸ್ಟ್ ಯಾವ್ದು ಇವತ್ತು ಮುಗಿಸ್ಬೇಕು, ಸರ್ದು ನೆಕ್ಸ್ಟ್ ಹಿಂದೆ ಮುಂದೆ ಏನು, ಆ ಕ್ಯಾರೆಕ್ಟರ್ ತಗೊಳ್ಳೋದ್ರಿಂದ ಫನ್ ಮಾಡಕ್ ನಮ್ಗೆ ಆ ಸ್ಪೇಸ್ ಇರ್ಲಿಲ್ಲ. ಸರ್ ಬಂದಾಗ ಅದು ಅವ್ರು ಹೇಳ್ದಂಗೆ ಮಜಾ ಭಾರತ ಬ್ಲಡ್ ಎಲ್ಲ ಇದೆಯಲ್ಲ, ಅಲ್ಲೇ ಇದು ಚೆನ್ನಾಗಿತ್ತು. ಓಕೆ ಸರ್, ಹಾಗೆ ಯಾವುದೇ ಸಿನಿಮಾ ಮಾಡ್ಬೇಕಂದ್ರೆ ಒಂದಷ್ಟು ತಯಾರಿಗಳನ್ನ ನಾವು ಮಾಡ್ಕೊಂಡೇ ಇರ್ತೀವಿ. ಸೊ ಇದ್ರಲ್ಲಿ ಆಂಟಿ ಹೀರೋ ನೀವು ರೋಲ್ ಪ್ಲೇ ಮಾಡ್ತಿರೋದ್ರಿಂದ ಸಿನಿಮಾ ಒಂದು ತಯಾರಿ ಹೇಗಿತ್ತು, ಏನೆಲ್ಲ ಪ್ಲಾನ್ ಮಾಡ್ಕೊಂಡ್ರಿ ಈ ರೋಲ್ಗೆ ಅಂತ? ಅಂದ್ರೆ ಆಲ್ರೆಡಿ ಇವ್ರು ಸ್ಕ್ರಿಪ್ಟ್ ಅಲ್ಲಿ ಅದನ್ನೆಲ್ಲ ಬರ್ದಿದ್ರು. ಇವ್ರು ನನ್ಗೆ ಯಾವತ್ ಬಂದ್ ಅಪ್ರೋಚ್ ಮಾಡಿದ್ರು ಫುಲ್ ಪ್ಲಾನ್ಡ್ ಆಗಿ ಬಂದಿದ್ರು, ಯಾವ್ದು ಕನ್ಫ್ಯೂಷನ್ ಇರಲಿಲ್ಲ. ರಾಣಾ ಅನ್ನೋ ಕ್ಯಾರೆಕ್ಟರ್ ಇದೇ ತರ ಬಿಹೇವ್ ಮಾಡತ್ತೆ, ಇಷ್ಟೇ ಮಾತಾಡತ್ತೆ, ಹೀಗೆ ನೋಡತ್ತೆ, ಒಂದ್ ಲೇಔಟ್ ಇತ್ತು ಅದು ಪ್ರಾಪರ್ ಆಗಿ ನನಗೆ. ಸೊ ಅದಕ್ಕೆ ನನಗೆ ತುಂಬಾ ಈಸಿ ಆಯ್ತು. ಸೊ ನಾವು ಒಂದ್ ಲುಕ್ ಬರ್ಬೇಕಾಗಿತ್ತು, ಆ ರಾಣಾ ಒಂದ್ ಕ್ಯಾರೆಕ್ಟರ್ ಲುಕ್ ಬೇಕಾಗಿತ್ತು. ಆ ಲುಕ್ ಒಂದ್ 2-3 ವರ್ಕ್ ಮಾಡಿದ್ವಿ. ನನ್ ಮೇಕಪ್ ಆರ್ಟಿಸ್ಟ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಆ ಲೆನ್ಸ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಟ್ಯಾನ್ ಲುಕ್, ಸೊ ಹೇರ್ ಕಲರ್, ನಿಮ್ ಲೋಕಲ್ ಅವನು ಅನ್ಸ್ಬೇಕು ಅದನ್ನ ನೋಡಿದ ತಕ್ಷಣನೇ. ಸೊ ಫಸ್ಟ್ ಲುಕ್ ಬಂದಿದ ತಕ್ಷಣ ನಮ್ಗೆ ವಿತ್ ಕಾಸ್ಟ್ಯೂಮ್ ಅಲ್ಲಿ ನಾವು ಬಿಫೋರ್ ಶೂಟ್ ಒಂದ್ಸರಿ ನೋಡಿದ್ವಿ, ಬಂದ್ಬಿಡ್ತು 99% ಆ ಲುಕ್ ಬಂದಿದ ತಕ್ಷಣನೇ ನಮ್ಗೆ ಅದೇನು ಅಷ್ಟ್ ಕಷ್ಟ ಆಗ್ಲಿಲ್ಲ. ಸೊ ಆಕ್ಷನ್ ಪೋರ್ಷನ್ ಬಂದಾಗ ಅದ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಓಕೆ, ತುಂಬಾ ನೀಟಾಗಿ ರಾಣಾ ಅನ್ನೋ ಕ್ಯಾರೆಕ್ಟರ್ ಹೇಗ್ ಬೇಕಾಗಿ ಬಿಲ್ಡ್ ಆಯ್ತು. ಶೇಡ್ಸ್ ಹಂಗೆ ಇದೆ ಸರ್. ಇವಾಗ ರೆಸ್ಟಿಕ್ ನೋಡಿದ್ರೆ ಒಂದು ತುಕ್ಕಿಡದ್ ಕಂಪಿ ಇರುತ್ತೆ, ಅದ್ರ ಮೇಲೆ ಒಂದು ಹನಿ ಬಿದ್ದಾಗ ನಿಮ್ಗೆ ಒಂದ್ ಏನ್ ಫೀಲ್ ಬರುತ್ತೆ, ಆ ತರ ಸರ್ದು ಶೇಡ್ಸ್ ತುಂಬಾ ಇದೆ. ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಕಾರ್ತಿಕ್ ಅವ್ರಿಗೆ ಈ ಕತೆ ಅಪ್ರೋಚ್ ಆಗಿದ್ದು ಹೇಗೆ? ಸೊ ಅಪ್ರೋಚ್ ಬಂದ ತಕ್ಷಣ ಇದು ನಾನು ಮಾಡ್ಬೇಕು, ಈ ರೋಲ್ ನನಗೆ ಸ್ಕೋಪ್ ಇದೆ ಅಂತ ಅನ್ಸಿದ್ ಯಾವ ಒಂದು ಎಲಿಮೆಂಟ್ ಇಂದ ಅಂತ? ಒಂದ್ ಸತಿ ಡೈರೆಕ್ಟ್ ಆಗಿ ಫಸ್ಟ್
ಕಾಸು ಕೊಡ್ತಾರೆ ಸಿನಿಮಾ ಮಾಡುವಾಗ. ಅದು ಮೊದ್ಲು. ಇದನ್ನ ಫಸ್ಟ್ ಕರ್ಕೊಂಡು ಹೋಗಿರೋದು Okay. ನಮ್ಮ ದೇವಣ್ಣ. ಹ್ಮ್ ಸೊ ಕರ್ಕೊಂಡು ಹೋಗಿ ನನಗೆ ಎಲ್ಲ ಸಿನಿಮಾದಲ್ಲೂ ಸರ್ ನಿಮ್ದು ಈ ತರ ಪಾತ್ರ ಹಿಂಗಿರುತ್ತೆ ಅಂತ ಹೇಳ್ತಾರೆ. ಓಕೆ. ಫಸ್ಟ್ ಟೈಮ್ ಒಬ್ರು ಡೈರೆಕ್ಟರ್ ಇಡೀ ಸಿನಿಮಾ ಕತೆ ಹೇಳಿ ಸರ್ ನಿಮ್ದು ಒಂದು ಪಾತ್ರ ಇರಲಿಲ್ಲ ಈ ತರ ಕ್ಯಾರೆಕ್ಟರ್ ಅಂತ ಹೇಳಿದ್ದು ಫಸ್ಟ್ ಟೈಮ್ ಡೈರೆಕ್ಟರ್. ಈ ಸಿನಿಮಾ ಕೇಳಿದಾಗ ನನಗೆ ಸಖತ್ ಖುಷಿ ಆಗೋಯ್ತು. ಏನ್ ಗುರು ಹಿಂಗೆ ಈ ತರ ಇದೆಲ್ಲ ಸಿನಿಮಾ ಅಂತ. ತುಂಬಾ ಚೆನ್ನಾಗಿದೆ ಸಿನಿಮಾ. ಓಕೆ. ನಾನು ಈ ಪೋಸ್ಟರ್ ನೋಡ್ತಾ ನಾನು ಅನ್ಕೊಳ್ತಾ ಇದ್ದೆ ಇದೇ ಪೋಸ್ಟರ್ಗೆ ನಿಮ್ ಅವಾಗಿನ ಕಾಲದ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ಟು ರಾಜನ್ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ಇದೇ ಹಿರಣ್ಯಕಶಿಪು. ಅದಕ್ಕೆ ಮಾಡರ್ನ್ ಕಾಸ್ಟ್ಯೂಮ್ ಹಾಕಿದ್ರೆ ಅದೇ ಹಿರಣ್ಯ. ಓಕೆ. ಹಿರಣ್ಯಕಶಿಪು ಒಂದು ಮಾಡರ್ನ್ ಕಾಸ್ಟ್ಯೂಮ್ ಹಾಕಿದ್ರೆ ಹಿಂಗೆ ಇರ್ತಾನೆ ಅಂತ ನನ್ಗೆ ಈಗ ನೋಡ್ತಾ ಹಂಗೆ ಅನ್ಸ್ತಿತ್ತು. ಓಕೆ. ಸೊ ಅಷ್ಟು ಒಳ್ಳೆ ಸಿನಿಮಾ. ಅದ್ರಲ್ಲಿ ನನ್ಗೊಂದು ಒಳ್ಳೆ ಪಾತ್ರ. ನಾನು ಒಂದ್ ಸೆಕೆಂಡ್ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ದೇವಣ್ಣನ್ ಥ್ಯಾಂಕ್ಸ್ ಹೇಳ್ಬೇಕು, ಅಂಡ್ ವಿಜಯ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲೋ ಮೋಸ ಮಾಡಿದೆ. ಇವತ್ತೆಲ್ಲ ಜಾಸ್ತಿ ಅದೇ ನಡೀತಾ ಇರೋದು. ಎಲ್ಲೋ ಮೋಸ ಮಾಡಿದೆ, ಕಾಸೆ ಕರೆಕ್ಟ್ ಆಗಿ ಕಾಸು ಕೊಟ್ಬಿಟ್ಟವ್ರೆ. ನಾವು ಈ ಸಿನಿಮಾ ಅನ್ಕೊಂಡು ಇನ್ನೊಂದ್ ಸ್ವಲ್ಪ ಕಮಿಟ್ಮೆಂಟ್ ಇಟ್ಕೊಂಡಿದ್ವಿ, ಎಲ್ಲ ಸರಿ ಹೋಯ್ತು. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಕಾಸೆ. ಓಕೆನಾ. ಸೊ ಒಂದ್ ಒಳ್ಳೆ ಪಾತ್ರ ಕೊಟ್ಟು ಅಂಡ್ ಎಲ್ಲ ಕಡೆ ನಾನು ಅದೇ ಹೇಳಿದೆ. ಸೊ ಒಬ್ಬ ಕಾಮಿಡಿಯನ್ ಕಾಮಿಡಿ ಮಾಡ್ಬೇಕಂದ್ರೆ ತುಂಬಾ ಕಂಫರ್ಟಬಲ್ ಝೋನ್ ಇರ್ಬೇಕು. ಕಂಫರ್ಟಬಲ್ ಝೋನ್ ಇಲ್ಲ ಅಂದ್ರೆ ನಿಮ್ಗೆ ಮಾಡಕ್ಕಾಗಲ್ಲ. ಕೂತಿರೋದು ನಾವ್ ಕಾಮಿಡಿ ಮಾಡ್ಬೇಕಂದ್ರೆ ಹೆಂಗ್ ಆಯ್ತದ, ನಗ್ನಗ್ತಾ ಇದ್ರೆ ಮಾತ್ರ ಕಾಮಿಡಿ ಮಾಡಕ್ಕಾಗಲ್ಲ. ಅದನ್ನ ಇವ್ರು ಇಷ್ಟು ಸೀರಿಯಸ್ ಆಗಿದ್ರು ಕ್ಯಾರೆಕ್ಟರ್ ಸೆಟ್ ನಗಂಗೆ ಇರ್ಲಿಲ್ಲ. ಅದು ಎಲ್ಲ ನಗದೇ ಇಲ್ವಲ್ಲ. ಹೇಳ್ತಾ ಇದ್ರು ಸಿನಿಮಾದಲ್ಲಿ ಒಂದ್ ಕಡೆ ನಕ್ಕಿದೀನಿ ಒಂದ್ ಕಡೆ ಹತ್ತಿದೀನಿ ಅಷ್ಟೇ ಬಿಟ್ರೆ ಮತ್ತೆ ಎಲ್ಲ ಫುಲ್ ಹಿಂಗೆ ಇದ್ರು. ಇವ್ರು ನೋಡೋ ನಂಗೆ ಭಯ ಆಯ್ತು ಕಾಮಿಡಿಯಲ್ಲಿ ಮಾಡಲ್ಲ ಅಲ್ವಾ. ನೀವೇ ಇಂಟರ್ವ್ಯೂ ಮಾಡಕ್ ಬಂದಾಗ ಏನು ಹಂಗೆ ಇತ್ತು ಪರಿಸ್ಥಿತಿ. ಸ್ವಲ್ಪ ಇದಾದ್ರು ಆ ಫನ್ ಮೂಡ್ ಬಂದ್ರು ಮತ್ತೆ ರೀಕಾಲ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಟ್ರೆ ಆ ಕ್ಯಾರೆಕ್ಟರ್ ಹೋಯ್ತದೆ, ಹೋಗೇ ಬಿಡ್ತು. ಹಿಂಗೆ ಇರೋರು. ಬಟ್ ನಾನು ಕಾಮಿಡಿ ಮಾಡಿದಾಗ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಒಂದ್ 2 ಸಲ ಹಂಗೆ ಜೋರಾಗಿ ನಕ್ಕೆ ಬಿಟ್ರು. ಗುರು ಒಂದ್ ನಿಮಿಷ ಇರೋ ನಕ್ಕೊಂಡ್ಬಿಟ್ಟು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಆಪೋಸಿಟ್ ಕ್ಯಾರೆಕ್ಟರ್ ಯಾವಾಗ ಸಪೋರ್ಟ್ ಮಾಡುತ್ತಾ ಅವಾಗ ಇನ್ನೊಂದು ಆಪೋಸಿಟ್ ಕ್ಯಾರೆಕ್ಟರ್ ನಿಲ್ಲಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ ರೇಂಜಿಗೆ ಸಪೋರ್ಟ್ ಮಾಡಿದಕ್ಕೆ. ಹೋಲ್ ಟೀಮ್ ಕೂಡ ಅಷ್ಟೇ. ಆಮೇಲೆ ಇದ್ರಲ್ಲಿ ಏನು ಔಟ್ ಅಂಡ್ ಔಟ್ ಕಾಮಿಡಿ ಮಾಡಿದೀವಿ ಅಂತ ಇಲ್ಲ ಈ ನಂದು. ಸೊ ಯಾಕಂದ್ರೆ ನನ್ ಪಾತ್ರ ಬೇರೆ ತರ ಇದೆ. ಕಳ್ಳ ಯಾರು ಆಶ್ರಯ ಕೇಳ್ಕೊಂಡ್ ಬಂದಿರ್ತಾರೆ ಇವ್ರು ನನ್ನ ಹತ್ರ, ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಇವ್ರು ಹೆಂಗಂದ್ರೆ ನಮ್ಮನೆ ಎದುರು ಇಟ್ಕೊಂಡ್ಬಿಡೋ ಆ ತರ ಕ್ಯಾರೆಕ್ಟರ್. ಯಾರಿಗ್ ಭಯ ಆಗಲ್ಲ ಇದನ್ನ ನೋಡಿದ್ರೆ ಈಗ ನೋಡಿದ್ರೆ ಮಾತಾಡೋಣ ಗುರು ಅನ್ಸುತ್ತೆ, ಯಾರಿಗ್ ಮಾತಾಡೋಣ ಅನ್ಸುತ್ತೆ. ಕಾಮಿಡಿ ಮಾಡೋದಿರ್ಲಿ ಈ ಅಪ್ಪನ ಜೊತೆ ಹೆಂಗಪ್ಪ ಇರೋದು ಅನ್ಸ್ತಾ ಇರಲ್ವಾ, ಹಂಗಿದೆ ಲುಕ್. ಒಂದೊಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ವೆಯ್ಟ್ ಇರೋ ಕ್ಯಾರೆಕ್ಟರ್. ಸಿನಿಮಾ ಒಂದ್ ಪಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾನಿರೋ ಮನೆ, ನಾನ್ ಸುತ್ತಮುತ್ತ ವಾತಾವರಣ ಅದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಸೂಪರ್. ಸೊ ಹಾಗೆ ರಾಜ್ ಸರ್, ನೀವು ಆಕ್ಚುಲಿ ಒಬ್ಬ ಕಲಾವಿದ ಕುಟುಂಬದಿಂದ ಬಂದಿರುವಂತವ್ರೆ. ಸೊ ಆ ಒಂದು ಅಂಶ ಅಡ್ವಾಂಟೇಜಸ್ ಆಗಿದೆಯಾ ಡಿಸ್ಅಡ್ವಾಂಟೇಜಸ್ ಆಗಿದೆಯಾ ನಿಮ್ಗೆ ಅಂತ ಇಂಡಸ್ಟ್ರಿನಲ್ಲಿ? ಇದೇನು ಆತರ ಡಿಸ್ಅಡ್ವಾಂಟೇಜ್ ಏನಿಲ್ಲ, ಆತರ ಏನಾಗಿಲ್ಲ. ಯು ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಇವಾಗ, ಎಲ್ಲ ತುಂಬಾ ಖುಷಿಯಾಗಿ ಎಲ್ಲ ನಮ್ಮವ್ರೆ, ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಹಾಗೆ ಈ ಚಿತ್ರದ ಹೀರೋಯಿನ್ ರಿಹಾನಾ ಅವ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಒಂದು ಪ್ರೆಗ್ನೆಂಟ್ ವಿಮೆನ್ ರೋಲ್ ನ ಅವ್ರು ಪ್ಲೇ ಮಾಡ್ತಾ ಇರುವಂತದ್ದು. ಸೊ ಒಂದು ಹೀರೋಯಿನ್ ಅಂದ್ರೆ ಹಂಗೆ ಹಿಂಗೆ ರೊಮ್ಯಾನ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇಲ್ಲ, ಇದು ನಿಮ್ಗೆ ಇಡೀ ಸಿನಿಮಾ ಆತರ ಯಾವ ಇದ್ರಲ್ಲೂ ಆಗಲ್ಲ. ಒಂದ್ ಹೀರೋ ಇಂಟ್ರೊಡಕ್ಷನ್, ಒಂದ್ ಸಾಂಗ್, ಒಂದ್ ಫೈಟ್, ಒಂದ್ ಕತೆ ಓಪನ್ ಆತರ ಇಲ್ಲ. ನಿಮ್ಗೆ ಫಸ್ಟ್ ಫ್ರೇಮ್ ಅಲ್ಲೇ ಕತೆ ಓಪನ್ ಆಗುತ್ತೆ. ಇದು ಬೇರೆ ಪ್ರಯತ್ನ ಅಷ್ಟೇ. ಇದು ಒಂದ್ ಒಳ್ಳೆ ಕಂಟೆಂಟ್. ಆ ಕಂಟೆಂಟ್ ಅಲ್ಲಿ ಇವರೆಲ್ಲ ಬಂದು ಹೋಗ್ತಾರೆ. ತುಂಬಾ ಜನ ಪ್ರೆಗ್ನೆಂಟ್ ವುಮೆನ್ ಗಳಿದ್ದಾರೆ ನಮ್ಮಲ್ಲಿ, ಹೀರೋಯಿನ್ ಮಾತ್ರ ಅಲ್ಲ. 19 ನೋಡಿದಾಗ್ಲೇ ಗೊತ್ತಾಗತ್ತೆ. ಇನ್ನೊಬ್ರು ಆರ್ಟಿಸ್ಟ್ ತುಂಬಾ ನಿಧಿ ಹೆಗಡೆ ಅಂತ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಸಖತ್ ಒಳ್ಳೆ ಪರ್ಫಾರ್ಮರ್ ಅವರು. ದಿವ್ಯಾ ಸುರೇಶ್ ಅವರು ಒಳ್ಳೆ ಒಂದು ಕೆಮಿಸ್ಟ್ರಿ ಹೇಗಿತ್ತು ಅಂತ ನಿಮ್ದು ಮತ್ತೆ ಹೀರೋಯಿನ್ ನಡುವೆ? ಏನ್ ಕೆಮಿಸ್ಟ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವೆಲ್ಲ? ಕೆಮಿಸ್ಟ್ರಿ ಏನು ಇಲ್ಲ ನೋಡಿ, ಅಲ್ಲಿ ಯಾವ ಕೆಮಿಸ್ಟ್ರಿ ಆಗತ್ತೆ ಅಲ್ಲಿ ಆತರ ಡಿಸೈನ್ ಮಾಡಿದ್ರು. ಅಂದ್ರೆ ನನ್ನ ಲೈಫ್ ಅಲ್ಲಿ ಬಂದು ಹೋಗವ್ರು ಇವರೆಲ್ಲ. ಯಾರ ಹತ್ರ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಯಾವ್ದು ಇಲ್ಲ ಇಲ್ಲಿ. ಜಸ್ಟ್ ಅವ್ನ ಲೈಫ್ ಅಲ್ಲಿ ಒಂದೊಂದು ಸಪೋರ್ಟ್ಗೆ ಒಂದೊಂದು ಟೈಮ್ ಅಲ್ಲಿ ಒಂದೊಂದ್ ದಿನ ಒಬ್ಬೊಬ್ರು ಬರ್ತಾರೆ. ಸೊ ಒಂದ್ ಕತೆ ಪಾಸ್ ಆಗುತ್ತೆ, ಆ ಕತೆ ಮಧ್ಯದಲ್ಲಿ ಇದಾಗುತ್ತೆ. ಸೊ ಯಾವ ಕೆಮಿಸ್ಟ್ರಿ ನಾವು ಆಕ್ಚುಲಿ ತುಂಬಾ ಸೀನ್ಸ್ ಗಳು ಶೂಟ್ ಮಾಡಿದ್ರು ನಂದು ಕಾರ್ತಿಕ್ ಅವ್ರ ಜೊತೆನೆ. ಹಾಗಾದ್ರೆ ನನ್ಗೆ ಹೀರೋಯಿನ್ ಅಂತ ಹಾಕ್ಬೇಕಿತ್ತು, ಮತ್ತೆ ಅವ್ರು ಬೇಜಾರಾಯ್ತಾರೆ. ನಾವಿಬ್ರು ಹಿಡ್ಕೊಂಡು ಫೋಟೋ ಹಾಕ್ಸ್ಬೇಕು.